ಎಲ್ರಿಗೂ ನಮಸ್ಕಾರ. ಇವತ್ತಿನ ವ್ಲಾಗಲ್ಲಿ ನೆಕ್ಸ್ಟ್ ನಾನು ಹಿಂದಿನ ವೀಡಿಯೋದಲ್ಲಿ ಹಾಕಿದ್ನೆಲ್ಲ ಬೋಟಲ್ಲಿ ಹೋಗಿರುವಂಥದ್ದೇ ಕೋಡಿ ಬೀಚಲ್ಲಿ, ಅದರ ಮುಂದಿನ ಭಾಗನ ಹಾಕ್ತಾಯಿದ್ದೀನಿ. ಇವಾಗ ನೋಡ್ಕೊಂಡು ಬನ್ನಿ. ಇವಾಗ ನಾವು ಇನ್ನೊಂದು ಕಡೆ ಹೋಗ್ತಾಯಿದ್ವಿ, ಸಮುದ್ರದ ಇನ್ನೊಂದು ಭಾಗದಲ್ಲಿ. ನೋಡಿ, ಈ ಬೋಟಲ್ಲಿ ಹೋಗುವಾಗ ನೋಡಿ, ಆ ನೀರು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸೀನ್. ಈ ದೃಶ್ಯಗಳನ್ನೆಲ್ಲ ನೋಡುವಾಗ ತುಂಬ ಖುಷಿಯಾಗುತ್ತೆ. ಹಾಗೆ ನಾವು ಇಲ್ಲಿ ಬಂದ್ವಿ ನೋಡಿ, ಇದು ಸಮುದ್ರದ ಮಧ್ಯಭಾಗದಲ್ಲಿರುವಂಥ ಒಂದು ಜಾಗ. ಇಲ್ಲಿ ನಮ್ಮ ಸೈಡಲ್ಲಿ ಭಯ ಇಲ್ಲ, ತುಂಬ ದೂರ ಹೋಗ್ಬೋದು, ತುಂಬ ಕಡಿಮೆ ಇದೆ ನೀರು. ನೋಡಿ, ಅಲ್ಲಿ ಕಾಣಿಸ್ತದೆ ನಿಮಗೆ, ಆ ನೀರಿನ ನಡಿನೆಲ್ಲ ಕಾಣಿಸ್ತಾ ಇದೆ. ಹಾಗೆ ಸ್ವಲ್ಪ ಸಮುದ್ರದ ಮಧ್ಯೆ ಈ ರೀತಿಯಾಗಿ ಜಾಗ ಇರುತ್ತೆ. ನೋಡೋಕ್ಕೆ ಬರೋರು ಬಂದಿರ್ತಾರೆ, ಯಾವುದೇ ರೀತಿಯ ಅಪಾಯ ಇಲ್ಲ. ಈ ಮಕ್ಕಳು ತುಂಬ ಎಂಜಾಯ್ ಮಾಡ್ತವೆ, ಅಂದರೆ ಯಾವುದೇ ಭಯ ಇಲ್ಲದೆ ಇರೋದ್ರಿಂದ ಮಕ್ಕಳನ್ನು ಸಹ ನಾವು ಕರ್ಕೊಂಡು ಹೋಗ್ಬೋದು. ಪಿಂಕಿ ಆ ಥರ ಆಟ ಆಡ್ತಿದ್ದಾಳೆ ಅಂತ ಅವ್ಳಿಗೆ ತುಂಬ ಇಷ್ಟ ಆಯಿತು. ನೋಡಿ, ಅವಳು ಹೋಗೋದು ನೋಡಿ, ಸ್ಟ್ರೈಟಾಗಿ ಹೋಗ್ಲಿಕ್ಕೆ ಭಯ ಆಗುತ್ತೆ ಅಂತ ಹೇಳ್ಬಿಟ್ಟು ಓರೆಯಲ್ಲಿ ಹೋಗ್ತಾ ಇದ್ದಾಳೆ. ಯಾವ್ದು ಐದು ನದಿ ಹೆಸರು ಮರವಂತೆ ಒಂದ ಕೇದಕ ಸೌಪರ್ಣಿಕ ಚಕ್ರ, ಇದು ಒಟ್ಟು ಸೇರುತ್ತೆ. 5 ನದಿ ಸೇರುತ್ತೆ. ಪಂಚಗಂಗಾ ನದಿ ಕೊಲ್ಲೂರಿಗೆ, ಹೌದು. ಕುಬ್ಜ ಕಮಲಶಿಲೆ, ಅಡಿಕೆ ಮತ್ತೊಂದು ಈಚೆಗೆ ವರ ಇದೆ. ಆಲ್ರೆಡಿ ಚಕ್ರ ನಮ್ಮ ಮ್ಯಾಂಗ್ರೋಸ್ ಇತ್ತಲ್ಲ ಅಲ್ಲ. 1 ಗಂಟೆ ನಂತರ ಬಿಟ್ಟು ಇವಳು ಏನು ಮಾಡ್ತಾ ಇದ್ದಾಳೆ ಅಂದರೆ, ನಾನು ಕರಿತಾ ಇದ್ದಾಳೆ ಅವಳು, ಬನ್ನಿ ಬನ್ನಿ ಅಂತ ಹೇಳ್ಬಿಟ್ಟು. ಇದು ನೋಡಿ, ಸಮುದ್ರದ ಒಂದು ರೀತಿ ಹುಳ. ಇದನ್ನು ನಾನು ಬಿಡಿಸ್ಲಿಕ್ಕೆ ನೋಡಿದೆ, ಅಂದರೆ ಅಲ್ಲಿ ಒಂದು ದರ್ಲೆ ಇದೆ, ಅಂದರೆ ಒಣಗಿದೆ ಅಲ್ಲೇ ಇದಿತ್ತು. ಹಾಗೆ ಅದರಲ್ಲಿ ನೋಡೋಣ ಅಂತ ಹೇಳ್ಬಿಟ್ಟು ಏನಂತ ನೋಡಿದಾಗ ಅದೊಂದು ಹುಳ ಅಂತ ಅನಿಸುತ್ತೆ. ಅದು ಪೀಸ್ ಆಗಲಿಲ್ಲ, ಅದು ನಾವು ಕಡ್ಡೆಯಲ್ಲಿ ಎಳೆದಾಗ ಲೋಳೆ ಥರ ಇತ್ತು. ಹಾಗೆ ಈ ನದಿ, ಇಲ್ಲಿ 4 ನದಿಗಳು ಒಟ್ಟಾಗ್ತವೆ, 5 ನದಿಗಳು, 5 ನದಿಗಳು ಒಟ್ಟಾಗ್ತವೆ. ನಾನು ಹೀಗೆ ಮರಳಲ್ಲಿ ಮುಂದೆ ಹೋಗ್ತೇನೆ ನೋಡಿ. ನಾವು ನೀರಲ್ಲಿ ಆಟ ಆಡ್ಬೋದು, ಸೈಡಲ್ಲಿ ಹೋಗ್ಬೋದು, ನೀರು ತುಂಬ ಆಳ ಇಲ್ಲ. ಮತ್ತು ಇಲ್ಲಿ ಏನಂದರೆ ನಾವು ಸ್ವಚ್ಛತೆಯನ್ನು ಕಾಪಾಡ್ಕೊಳ್ಬೇಕು. ಏನಾದರೂ ತೊಗೊಂಡು ಬಂದರೆ ಬಿಸಾಡುವಂಥದ್ದು ಆ ಥರ ಎಲ್ಲ ಮಾಡಬಾರ್ದು. ನಾವು ಬೇರೆ ಕಡೆ ಇದ್ದಾಗಲೂ, ನೀರಿನ ಸೈಡಲ್ಲಿದ್ದಾಗಲೂ, ದಂಡೆಯಲ್ಲಿದ್ದಾಗಲೂ ನಾವು ಅದಕ್ಕೆ ಬಿಸಾಡಬಾರ್ದು. ನೋಡಿ, ಇಲ್ಲೆಲ್ಲ ಕಾಣಿಸ್ತದೆ ನಿಮಗೀಗ. ನೋಡಿ, ಒಳ್ಳೆ ಕಸ ನಮ್ಮ ಎಡಗಡೆ ನೀರಲ್ಲಿ ನೋಡಿ, ಕಸ ನೋಡಿ ತೇಲ್ಕೊಂಡು ಬರುತ್ತೆ. ಎಲ್ಲೋ ಬಿಸಾಡಿದ್ದೆ, ನೀರಲ್ಲಿ ತೇಲ್ಕೊಂಡು ಬಂದು ಬಿದ್ದಿರುತ್ತೆ. ಮತ್ತು ಈ ನದಿಗಳು, ಈ ಸೀನ್ ನೋಡಿದರೆ, ಈ ದೃಶ್ಯ ನೋಡಿದರೆ, ಈ 5 ನದಿಗಳ ಒಟ್ಟಾಗೋ ಸ್ಥಳವೇನೋ ಇದು ಅನಿಸುತ್ತೆ. ಯಾಕಂದರೆ ಆ ಕಡೆ ನೀರು, ಈ ಕಡೆಯಿಂದ ನೀರು, ಮತ್ತು ಎದುರುಗಡೆಯಿಂದ ನೋಡಿ ಅಲ್ಲೆಲ್ಲ ನೀರು, 3-4 ದಿಕ್ಕಿಂದ ನೀರು ಹರ್ಕೊಂಡು ಬರೋದು ನೋಡಿ. ನಿಮ್ಗೆ ಗೊತ್ತಾಗುತ್ತೆ, ಆಚೆ ಸೈಡಿಂದನೂ ಬರ್ತದೆ, ಈಚೆ ಸೈಡಿಂದನೂ ಬರ್ತದೆ. ಎದುರುಗಡೆ ನೋಡಿ, ಅಲ್ಲಿಂದನೂ ನೀರು ಈ ಕಡೆ ಬರುತ್ತೆ. ಹಾಗಾಗಿ ಇಲ್ಲಿ ಸಂಗಮ ಅನಿಸುತ್ತೆ, 5 ನದಿಗಳ ಸಂಗಮ ಇದು ಇರ್ಬೋದು ಅನಿಸುತ್ತೆ. ಇಲ್ಲಾಂದರೆ ನೋಡಿ, ಅಲ್ಲಿ ಕಸ ನೋಡಿ, ನೋಡ್ತಾ ಇರಿ, ನಿಮ್ಗೆ ಕಾಣಿಸುತ್ತೆ. ನಾನು ಅದನ್ನು ವೀಡಿಯೋ ಬೇಕಂತಲೇ ಮಾಡ್ಕೊಂಡಿರುವಂಥದ್ದು ಇದು. ನೋಡಿ, ಇಲ್ಲಿ ನೀರಿನ ಬಾಟ್ಲಿ ಕುಡ್ದಿದ್ದು, ನೆಕ್ಸ್ಟ್ ಇಲ್ಲೊಂದು ನೋಡಿ ನೀರು ಬಾಟ್ಲಿ ಪ್ಲಾಸ್ಟಿಕ್, ಆಮೇಲೆ ಇಲ್ಲೊಂದು ತಿಂದಿದ್ದು ಜ್ಯೂಸ್ ಕುಡ್ದಿದ್ದು ಪ್ಯಾಕೆಟ್ ಏನದು ನೋಡಿ. ಕಸ ನೋಡಿ ಇಲ್ಲಿ, ನಂತರ ಇಲ್ಲೊಂದು ಕಸದ ಮೂಟೆನೇ ಇದೆ ನೋಡಿ, ಚಿಕ್ಕದಾಗಿ ಜರಿ ಕವರಲ್ಲಿ ಹಾಕಿ ಮೂಟೆ ಕಟ್ಟಿರುವಂಥದ್ದು ಕಸ. ಅದು ನೀರಲ್ಲಿ ತೇಲ್ಕೊಂಡು ಹಂಗೆ ಹೋಗ್ತಾ ಇದೆ, ಅದಷ್ಟೇ. ನಾವು ಸ್ವಚ್ಛತೆಯಿಂದ ಈ ಯಾವುದೇ ಆಗಲಿ ಪ್ರಕೃತಿನ ನಾಶ ಮಾಡೋಕ್ಕೆ ಹೋಗ್ಬಾರ್ದು, ಆದಷ್ಟು ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡಬೇಕಾಗತ್ತೆ. ನೋಡಿ, ಈ ಸೀನ್ ಇದೆಯಲ್ಲ, ಈ ದೃಶ್ಯ ಇಲ್ಲಿ ನಮ್ಗೆ ಎಷ್ಟು ಚೆಂದ ಕಾಣಿಸುತ್ತೆ ಅಂದರೆ ನೋಡಿ, ಅಲ್ಲಿ ಬೋಟ್ ಹೋಗುವಂಥದ್ದು, ಆ ನೀರಲ್ಲಿ ಹೋಗುವ ದೃಶ್ಯ ನೋಡೋದಕ್ಕೆ ಒಂದು ಖುಷಿ. ನಾವು ನೆಕ್ಸ್ಟ್ ಏನು ಮಾಡ್ತೀವಿ ಅಂತಂದರೆ, ಇನ್ನೊಂದು ಕಡೆ ನೋಡೋಕ್ಕೆ ಹೋಗ್ತೀವಿ.
ಅದು ಯಾವುದಂತ ಹೇಳಿಬಿಟ್ಟು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಗೊತ್ತಾಗುತ್ತೆ. ಇಲ್ಲಿಗೆ ನಾನು ಹೋಗ್ತಾ ಇರುವಂಥದ್ದು ಇಲ್ಲಿಂದ ನಾನು ಕ್ಲೋಸ್ ಮಾಡ್ತೀನಿ ವಿಡಿಯೋನ. ನೆಕ್ಸ್ಟ್ ವೀಡಿಯೋ ಹಾಕ್ತೀನಿ, ಅದರಲ್ಲಿ ನಿಮಗೆ ಮುಂದೆ ಯಾವ ಸ್ಥಳ ನೋಡ್ಬೋದು ಅಂತ ಹೇಳ್ಬಿಟ್ಟು. ಈಗ ನೋಡಿ ಸ್ಥಳ ಇದು ತುಂಬ ಚೆನ್ನಾಗಿದೆ. ಡಾಲ್ಫಿನ್ದು ನೋಡ್ಕೊಂಡು ಆದಮೇಲೆ ಇಲ್ಲಿಗೆ ಬಂದಾಗ ಇಲ್ಲಿ ನಾವು ನೀರಲ್ಲಿ ಆಟ ಆಡ್ಬೋದು. ಬೇರೆ ಕಡೆ ಅಲ್ಲಿ ಆಟ ಆಡಲಿಕ್ಕೆ ಆಗೋದಿಲ್ಲ, ನೀರಲ್ಲಿ ತುಂಬ ಆಳ ಇರುತ್ತೆ ಸಮುದ್ರದಲ್ಲಿ. ಇಲ್ಲಿ ಬಂದಾಗ ನಾವು ಆಳ ಕಡಿಮೆ ಇರುತ್ತೆ, ನೀರಲ್ಲಿ ಸ್ವಲ್ಪ ಆಟ ಆಡಿಕೊಂಡು ಹೋಗ್ಬೋದು. ಆ ಥರ ತುಂಬ ಚೆನ್ನಾಗಿದೆ. ಹಾಗೆ ನಾವೀಗ ನೆಕ್ಸ್ಟ್ ಜಾಗಕ್ಕೆ ಹೋಗ್ತಾ ಇರುವಂಥದ್ದಿದೆ. ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೋಡಿ ಎಷ್ಟು ಚೆಂದ ಇದೆ. ಹಾಗೆ ಎಲ್ರಿಗೂ ನಮಸ್ಕಾರ.